ಈ ಪಿತೃಪಕ್ಷ ಆಚರಣೆ ಮಾಡ್ತೀವಿ ನಾವು. ಹೌದು. ಆ ಟೈಮ್‌ನಲ್ಲಿ ಸ್ವಲ್ಪ ಹುಷಾರು ಆಚೆ ಹೋಗ್ಬೇಕಾದ್ರೆ ಹೌದು. ಕೂದಲು ಬಿಟ್ಕೊಂಡು ಹೋಗ್ಬೇಡಿ ಹೌದು. ಹೆಣ್ಮಕ್ಳು. ದೆವ್ವ, ಭೂತ, ಹೌದು. ಪಿಶಾಚಿ ಓಡಾಡ್ತಾ ಇರುತ್ತೆ. ಹೌದು. ಅದ್ ಬಂದ್ಬಿಟ್ರೆ ಕಷ್ಟ. ಈ ಹೌದು. ಟೈಮಲ್ಲಿ ಸ್ವಲ್ಪ ಹುಷಾರಾಗಿರಿ. ಹೌದು. ಮತ್ತೆ ಹೊಸ್ದಾಗಿ ಯಾರಾದ್ರೂ ಮದ್ವೆ ಆಗ್ತಾ ಇದ್ದಾರೆ ಅಂದ್ರೆ ಆಚೆ ಕಳ್ಸಕ್ಕೆ ಭಯ ಪಡ್ಕೊಂತಾರೆ ಆ ಹೌದು. ಟೈಮಲ್ಲಿ. ಹೌದು. ಯಾಕೆ? ಓಕೆ. ನಾರ್ಮಲ್ ಆಗಿ ನೀವು ವಯಸ್ಸು ಹುಡುಗ ಅಥವಾ ಹುಡುಗಿನ ಹ್ಮ್. ನೋಡುವಾಗ ದೇ ಆರ್ ಫುಲ್ ಆಫ್ ಎನರ್ಜಿ. ಫುಲ್ ಆಫ್ ಎನರ್ಜಿ ನಾವು ಅಂತೀವಿ. ಓ, ಎಷ್ಟು ಎನರ್ಜಿ ಇದೆ ನೋಡು ಹ್ಮ್. ಅವರಿಗೆ ಅಂತ ಹೇಳಿ. ಸೊ ಅವರಲ್ಲಿ ಆ ಪ್ರಾಣ ಇರ್ಬೋದು, ಎನರ್ಜಿ ಇರ್ಬೋದು, ಮ್ಯಾಕ್ಸಿಮಮ್ ಲೆವೆಲಲ್ಲಿ ಇರುತ್ತೆ. ಹ್ಮ್. ಸೊ ಈ ಸುತ್ತಮುತ್ತ ಏನು ನೆಗೆಟಿವ್ ಎನರ್ಜೀಸ್ ಇರುತ್ತಲ್ಲ, ಅದನ್ನ ನೋಡಿದಾಗ ಓ ವಾವ್, ನೋಡು ಹೇಗಿದೆ. ಈಗ 2 ಹಣ್ಣಿಟ್ಟಿರ್ತಾರೆ. ಒಂದು ತುಂಬ ಫ್ರೆಶ್ ಆಗಿರುತ್ತೆ, ಒಂದು ಮಾಮೂಲಿ ಹಾಗೆ ಇರುತ್ತೆ. ನೀವೇನು ಮಾಡ್ತೀರಾ? ಫ್ರೆಶ್ ಆಗಿರೋ ಹಣ್ಣನ್ನು ಪಿಕ್ ಮಾಡ್ತೀರಾ. ಯಾಕೆ ಅಂದರೆ ಓ, ಇದು ಎಷ್ಟು ಫ್ರೆಶ್ ಆಗಿದೆಯಲ್ವಾ ಅಂತ. ಸೊ ಯೂಶಲಿ ಈ ಏನು ಹುಡುಗ ಹುಡುಗಿ ವಯಸ್ಸಲ್ಲಿ ಇರ್ತಾರಲ್ಲ, ದೇ ಆರ್ ಫುಲ್ ಆಫ್ ಯೂತ್, ಫುಲ್ ಆಫ್ ದ್ಯಾಟ್ ಎನರ್ಜಿ. ಹಾಗಾಗಿ ಆ ನೆಗೆಟಿವ್ ಎಂಟಿಟೀಸು ತುಂಬ ಬೇಗ ಅಟ್ರಾಕ್ಟ್ ಆಗುತ್ತೆ ಅಂತ ಒಂದು. ಎರಡನೇದು, ಇಟ್ ಈಸ್ ಆಲ್ಸೋ ಲೈಕ್ ಲೋಕಾರೂಢಿ. ಏನಂತಾರೆ, ಬಿಸಿ ರಕ್ತ, ಹುಡುಕು, ಏನಂದ್ರೆ ಅದು ಮಾಡ್ತವೆ ಅಂತ ಹೇಳ್ಬಿಟ್ಟು ಹುಷಾರಾಗಿರು ಅಂತ ಹೇಳ್ತಾರೆ. ಎರಡನೇದು. ಇದು ಪಿತೃಪಕ್ಷದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೂ ಮತ್ತೆ ಆ ಬೇರೆ ಸ್ಪಿರಿಟ್ ವರ್ಲ್ಡ್ ಏನಿದೆ ಅದ್ರ ಮಧ್ಯದಲ್ಲಿ ನಾವು ವೇಲ್ ಅಂತ ಕರಿತೀವಿ. ಆಯ್ತಾ? ಒಂದು ಏನಂತಾರೆ ಹೇಳಿ, ವೇಲ್ ಥರ ಇರುತ್ತೆ, ಒಂದು ಸೆಪ್ರೇಷನ್ ಥರ ಇರುತ್ತೆ. ಆ ವೇಲು ತುಂಬ ಅಂದರೆ ತುಂಬ ಕಡಿಮೆ ಆಗತ್ತೆ. ಆಯಿತಾ? ಸೊ ದೆಲ್ ಬಿ ನೋ ಡಿಫ್ರೆನ್ಸ್ ಅಟ್ ಆಲ್. ಆ ವೇಲ್ ಕಡಿಮೆ ಆಗುತ್ತೆ. ಸೊ ಆ ಟೈಮಲ್ಲಿ ಏನು ಅಂತಂದರೆ, ನಮ್ಮ ಪೂರ್ವಜರು ಇರ್ಬೋದು ಅಥವಾ ಆ್ಯನ್ಸೆಸ್ಟರ್ಸ್ ಇರ್ಬೋದು, ಅವ್ರಿಗೆಲ್ಲ ಪರ್ಮಿಷನ್ ಇರುತ್ತೆ, ಬಂದು ನೀನು ಹೋಗು ಅಂತ ಹೇಳಿಬಿಟ್ಟು. ಆ ಟೈಮಲ್ಲಿ ಈ ಎನರ್ಜೀಸ್ ಏನಿರುತ್ತಲ್ಲ, ನಮ್ಮ ಸುತ್ತಮುತ್ತ ಎನರ್ಜೀಸು ತುಂಬ ಜಾಸ್ತಿ ಇರುತ್ತೆ, ಸ್ಪೆಷಲಿ ನೆಗೆಟಿವ್ ಎನರ್ಜೀಸು. ಸೊ ಹಾಗಾಗಿ ಈ ಏನಂತಾರೆ ಹೇಳಿ, ಈ ಮುಕ್ತಿ ಸಿಗದೆ ಇರೋಂತಹ ಆತ್ಮಗಳು ಇವೆಲ್ಲ ತುಂಬ ಜಾಸ್ತಿ ಇರ್ತವೆ ಆ ಟೈಮಲ್ಲಿ. ಓಕೆ, ಈವನ್ ದೇ ವಿಲ್ ಬಿ ವೇಟಿಂಗ್ ಫಾರ್ ಮುಕ್ತಿ. ಸೊ ಹಾಗಾಗಿ ವೀಸೆ ಸ್ವಲ್ಪ ಹುಷಾರು, ರಾತ್ರಿ ಹೊತ್ತೆಲ್ಲ ಓಡಾಡಬೇಡ, 12 ಗಂಟೆಲಿ ಓಡಾಡಬೇಡ, ಬಿಕಾಸ್ ದ ವೇಲ್ ಇಸ್ ವೆರಿ ತಿನ್ ಆ ಟೈಮಲ್ಲಿ. ಈಗ ಬ್ರಹ್ಮ ಮುಹೂರ್ತದಲ್ಲಿ ನೀವು ಹೇಳ್ಬೇಕು ಅಂತೆಲ್ಲ ಹೇಳ್ತಾರೆ, ಬಿಕಾಸ್ ದ ವೇಲ್ ಇಸ್ ವೆರಿ ತಿನ್ ಆ ಟೈಮಲ್ಲಿ. ಸೊ ಈ ಭೂತ ಪ್ರೇತಗಳಿರ್ಬೋದು ಅಥವಾ ಈ ಬೇರೆ ನೆಗೆಟಿವ್ ಎನರ್ಜೀಸ್ ಏನಿರ್ಬೋದು, ಅವು ತುಂಬ ಸ್ಟ್ರಾಂಗ್ ಆಗಿರ್ತವೆ ಬಾಕಿ ಟೈಮ್ಗಿಂತಲೂ. ಸೊ ಹಾಗಾಗಿ ಆ ಟೈಮಲ್ಲಿ ವಿಸೆ ಹುಷಾರು, ನೋಡ್ಕೊಂಡು ಹೋಗು, ಹೀಗೆಲ್ಲ. ಆ ಟೈಮಲ್ಲಿ ಶುಭ ಸಮಾರಂಭಗಳು ಕೂಡ ಆಗಲ್ಲ, ನಾವು ಮಾಡಲ್ಲ. ಮದ್ವೆ. ಹೌದು, ಹಾ. ಹೌದು. ಯಾಕಂದ್ರೆ ಈಗ ಏನಂತಾರೆ ಹೇಳಿ, ಪಿತೃಪಕ್ಷ ಅಂದ್ರೆ ಮೇನ್ ನಾವು ನಮ್ಮ ಪಿತೃಗಳನ್ನ ಇದು ಮಾಡುವಂಥದ್ದು. ಏನಂತಾರೆ ಹೇಳಿ, ಓ, ಇವ್ರು ತೀರ್ಕೊಂಡಿದ್ದಾರೆ, ನಾವು ಇವ್ರಿಗೆ ರೆಸ್ಪೆಕ್ಟ್ ಕೊಡೋಣ, ನಾವು ಇವ್ರಿಗೆ ಮರ್ಯಾದೆ ಕೊಡೋಣ, ಇವ್ರಿಗೊಂದು ಇದು ಮಾಡೋಣ. ಆ ಟೈಮಲ್ಲಿ ನಾವು ಪೂಜೆಗಳು ಅಥವಾ ಇದು ಮಾಡ್ಕೊಂಡಿದ್ರೆ ಅವ್ರಿಗೆ ಅನ್ಸುತ್ತೆ, ಓ ಏನಪ್ಪ ಇವ್ರು ನಮ್ಮನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅಂಡ್ ಅದೇ ಟೈಮಲ್ಲಿ ಅವ್ರಿಗೆ ಊಟ ಸಿಗೋದಲ್ಲ, ನಾವು ಬೇರೆ ಟೈಮಲ್ಲೆಲ್ಲ ನಾವು ಎಲ್ಲಿ ಹಾಕ್ತೀವಿ ಅಲ್ಲ, ಅದೇ ಹಾಕಲ್ಲ. ಟೈಮಲ್ಲೇ ಹಾ. ಸಿಗುವಂಥದ್ದು. ಸೊ ಹಾಗಾಗಿ ಇಟ್ಸ್ ಲೈಕ್ ಸಮಾರಂಭದ ಥರ ಎಲ್ಲರೂ ಒಟ್ಟಿಗೆ ಬರ್ತಾರೆ ಅವ್ರಿಗೆ. ಸೊ ಹಾಗಾಗಿ ವಿಡು ಪಿತೃಪಕ್ಷ. ಈಗ ಮದ್ವೆ ಸೆಟ್ ಆದ್ರೂನು ಅಷ್ಟೇ, ಫಸ್ಟ್ ಹಿರಿಯರಿಗೆ ಊಟ ಹಾಕ್ಬೇಕು, ಹೌದು. ಆಮೇಲೆ ನಾವು ಹೌದು, ಪ್ರಾರಂಭ ಎನರ್ಜೆಟಿಕಲಿ ಇದೆ ಮಾಡ್ಬೇಕು. ಕನ್ಸ್ಯೂಮ್. ನಮ್ಮಲ್ಲೆಲ್ಲ ಏನಂದ್ರೆ ಪ್ರತಿದಿನ ನಾವು ಹಿರಿಯರಿಗೆ ಇದು ಮಾಡಲ್ಲ, ಏನಂತೀವಿ, ಊಟ ಹಾಕಲ್ಲ. ಊಟ ಹಾಕಲ್ಲ. ಬಟ್ ವೆನ್ ಯು ಲುಕ್ ಅಟ್ ಸೌತ್ ಆಫ್ರಿಕಾನಲ್ಲಿ ವೂಡು ಇರ್ಬೋದು, ಹೂಡು ಇರ್ಬೋದು, ಅದೆಲ್ಲ ಏನು ರಿಲಿಜನ್ಸ್ ಇದೆ, ಅವ್ರು ಪ್ರತಿದಿನ 14 ಲೋಟ 13 ಲೋಟ ನೀರಿಟ್ಟಿರ್ತಾರೆ. ಏನಕ್ಕೆ ಅಂತಂದ್ರೆ ಅವ್ರ ಆನ್ಸೆಸ್ಟರ್ಸ್ಗೆ ಅಂತ ಹೇಳ್ಬಿಟ್ಟು. ಸೊ ಪ್ರತಿದಿನ ಅವ್ರು ಸ್ಟಾರ್ಟ್ ಮಾಡೋದೇ ಅವ್ರ ಆನ್ಸೆಸ್ಟರ್ಸ್ನ ಹಾನರ್ ಮಾಡಿಕೊಂಡು. ಏನಕ್ಕೆ ಅಂತಂದ್ರೆ, ನಮ್ಮ ಪೂರ್ವಜರಿಗೆ ನಾವು ಖುಷಿಯಾಗಿ ಇಟ್ಕೊಂಡಿದ್ರೆ ನಮ್ಮ ಏನಂತಾರೆ ಹೇಳಿ, ನಮ್ಮ ಲೈಫಲ್ಲಿ ಏನೂ ಪ್ರಾಬ್ಲಮೇ ಬರಲ್ಲ. ಏನೇ ಪ್ರಾಬ್ಲಮ್ ಆದ್ರೂ ನಮ್ಮ ಪೂರ್ವಜರು ಕಾಯ್ತಾರೆ ಅಂತ ಹೇಳಿ ಅವರಲ್ಲಿರುವಂತಹ ಒಂದು ಪದ್ಧತಿ ಅದು. ಪಿತೃಪಕ್ಷ ಮಾಡೋದೇ ಇಲ್ಲ ನಾವು, ಮಾಡದೆ ನಮಗೆ ಒಳ್ಳೇದಾಗಬೇಕು, ಅಥವಾ ನಾವು ದೂರ ಆಗೋಗ್ಬಿಡ್ತೀವಿ, ಅಣ್ಣ ತಮ್ಮ ಅಪ್ಪ ಅಮ್ಮ ಬೇರೆ ಕಡೆ ಇದ್ದಾರೆ, ಪಿತೃಪಕ್ಷಕ್ಕೆ ಯಾರೂ ಕೂಡ ಬರೋದಿಲ್ಲ. ಸೊ ಇಂಥ ಟೈಮ್ನಲ್ಲಿ ಏನು ಮಾಡಬೇಕು? ಓಕೆ. ಮೊದಲನೇದೇನು ಅಂದರೆ, ಪಿತೃಗಳನ್ನ ನಾವು ನೆನೆಸ್ಕೊಳ್ಳೇಬೇಕು. ಯಾಕಂದರೆ ಅವರಿಲ್ಲ ಅಂದರೆ ನಾವು ಇಲ್ವೇ ಇಲ್ಲ. ಸೊ ಮೊದಲನೇದೇನು ಅಂತಂದರೆ, ನಿಮಗೆ ಯಾವ ರೀತಿ ಆಗತ್ತೋ ಆ ರೀತಿ ಅವ್ರಿಗೆ ಇದು ಮಾಡುವಂಥದ್ದು. ಏನಂತಾರೆ ಹೇಳಿ, ರಿಚುವಲ್ಸ್ ಮಾಡುವಂಥದ್ದು. ಒಂದೇನು ಅಂತಂದರೆ, ನೀವು ಏನೂ ಮಾಡೋದು ಬೇಡಪ್ಪ, ನಮ್ಮ ಸುತ್ತಮುತ್ತ ಏನು ಪ್ರಾಣಿಗಳಿದಾವಲ್ಲ ಅವು ನಮ್ಮ ಪಿತೃಗಳ ಥರ ಅಂತ ಹೇಳ್ತಾರೆ. ಈಗ ಕಾಗೆ ಇರ್ಬೋದು ಅಥವಾ ಇದಿರ್ಬೋದು, ಅವ್ರುಗಳೆಲ್ಲ ನಮ್ಮ ಪಿತೃಗಳು, ಅಥವಾ ನಾವು ಅವ್ರಿಗೇನಾದರೂ ಹಾಕಿದರೆ ಪಿತೃಗಳಿಗೆ ಸೇರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಪ್ರತಿದಿನ ಏನು ನೀವು ಅಡುಗೆ ಮಾಡ್ತೀರಲ್ಲ, ಆ ಪೋರ್ಷನ್ ಆಫ್ ದಟ್ ನೀವು ಕಾಗೆಗೋ ಇದಕ್ಕೆ ಕೊಟ್ಟರೆ, ದಟ್ ಇಟ್ ಸೆಲ್ಫ್ ನಿಮ್ದು ಏನದು ಇಶ್ಯೂ ಇದೆ ಸಾಲ್ವ್ ಆಗುತ್ತೆ. ಒಂದು. ಎರಡನೇದು, ನಮಗೆ ಅರಳಿ ಮರ ಇದೆ,
ಗೊತ್ತಲ್ಲ. ಸೊ ಯೂಶಲಿ ಏನು ಹೇಳ್ತಾರೆ ಅಂದರೆ ಅರಳಿ ಮರದಲ್ಲಿ ನಮ್ಮ ಪಿತೃಗಳಿರ್ತಾರೆ ಅಂತ ಹೇಳ್ತಾರೆ. ಸೊ ನೀವು ಅರಳಿ ಮರಕ್ಕೆ ಹೋಗಿ ನೀವು ಸುತ್ತ ಹಾಕೋದು, ಅಥವಾ ನೀವು ಅರಳಿ ಮರಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋದು, ಅಥವಾ ಅರಳಿ ಮರದ ಹತ್ರ ಹೋಗಿ ಓಕೆ ಪಿತೃಗಳೇ ಚೆನ್ನಾಗಿದ್ದೀರಾ ನೀವು ಆರಾಮಾಗಿ ಅಂತ ಹೇಳಿ ನೀವು ಬರೋದ್ರಿಂದ ಇದರಿಂದನೂ ಆ್ಯಕ್ಚುಲಿ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ತುಂಬ ಜನಕ್ಕೆ ಏನು ಅನ್ಸುತ್ತೆ ಗೊತ್ತಾ, ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ನಾನು ಲಕ್ಷಾಂತರ ರೂಪಾಯಿ ಪೂಜೆ ಮಾಡಬೇಕು, ಆವಾಗಲೇ ನನಗೆ ಇದಾಗೋದು ಅಂತ. ಬಟ್ ನಾನು ನಿಮಗೆ ಹಿಂದೆ ಲೈಕ್ ಈ ಎಪಿಸೋಡಲ್ಲೇ ಹೇಳಿದ್ದೆ, ನಾನು ಯಾವಾಗ ನಾನು ಓಕೆ ಅಪ್ಪ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ನಾನು ರಿಪೆಂಟ್ ಮಾಡ್ತೀನೋ, ಯಾವಾಗ ನಾನು ಎಕ್ನಾಲೇಜ್ ಮಾಡ್ತೀನೋ, ಆವಾಗಲೇ ನಮ್ದು ಅರ್ಧ ಕಷ್ಟ ಕಳೆಯುತ್ತೆ ಅಂತ. ಸೊ ನೀವು ಪ್ರತಿದಿನ ನಿಮ್ಮ ಪೂರ್ವಜರಿಗೆ ಆಯ್ತಪ್ಪ ನಿಮ್ಮಿಂದನೇ ನಾವು ಚೆನ್ನಾಗಿರೋದು, ಥ್ಯಾಂಕ್ ಯು, ಒಂದು ಫೋಟೋ ಇಟ್ಟು ಒಂದು ಹೂವು ಇಟ್ಟು ಮಾಡಿದ್ರೆ ಸಾಕು. ಆ್ಯಂಡ್ ಅಗೇನ್ ಪ್ರತಿದಿನ ಒಂಚೂರು ಅನ್ನ ಹಾಕುವಂಥದ್ದು ನಾಯಿಗೆ, ಕಾಗೆಗೆ, ಹೀಗೆಲ್ಲ ಅಗೇನ್ ಅರಳಿಕಟ್ಟೆ ಹೋಗಿ ಬರುವಂಥದ್ದು, ಇಷ್ಟೇ ಸಾಕು ಪಲ್ಲವಿ ಅವರೇ. ದಿಸ್ ವಿಲ್ ಸಾಲ್ವ್ ಅ ಲಾಡ್ ಆಫ್ ಪ್ರಾಬ್ಲಮ್ಸ್. ಹಂಗೂ ಇಲ್ಲ ಅಂತಂದರೆ ನಿಮಗೆ ಐ ಮೀನ್ ಆ ಪದ್ಧತಿ ಇಲ್ಲ ಅಂತ ಹೇಳಿದರೆ ಯಾವುದಾದ್ರೂ ನೀವು ಇದಕ್ಕೆ ಹೋಗಿ ನೀವು ಇದು ಕೂಡ ಮಾಡಿಸ್ಬೋದು, ಯಾವುದಾದ್ರು ಮಠಕ್ಕೆ ಹೋಗ್ಬಿಟ್ಟು ಪಿಂಡ ಪ್ರದಾನ ಕೂಡ ಮಾಡಿಸ್ಬೋದು. ಅವರೇ ಮಾಡ್ತಾರೆ ಆ್ಯಕ್ಚುಲಿ, ನಾವು ಮಾಡೋದು ಬೇಡ, ಜಸ್ಟ್ ಹೋದರೆ ಸಾಕು. ಬಟ್ ನಮ್ಗಳಿಗೆಲ್ಲ ಏನು ಅನ್ಸುತ್ತೆ ಅಂದರೆ ನಾವು ಹೆಣ್ಮಕ್ಳು ನಾವು ಮಾಡಬಾರ್ದು, ಅವ್ರ ಗಂಡು ಮಕ್ಕಳು ಅವ್ರು ಮಾಡಬಾರ್ದು. ಬಟ್ ಆ್ಯಕ್ಚುಲಿ ನಾವು ಮಾಡ್ಬೋದು, ಅಂದರೆ ನಾವೇ ಕೈಯಾರೆ ಮಾಡುವಂಥದ್ದಲ್ಲ, ಅಲ್ಲಿ ಹೋಗ್ಬಿಟ್ಟು ನಾವು ಮಾಡಿಸ್ಬಿಟ್ಟು ಬರ್ಬೋದು. ಸೊ ಇದು ನಮಗೆ ವಾಪಸ್ ಸಿಗುತ್ತೆ, ಆ ಫಲ ಸಿಗತ್ತೆ ನಮಗೆ. ಪಿತೃದೋಷ ಅಂತ ಹೇಳ್ತಾರೆ, ಅದು ಏನು ಕಾರಣಕ್ಕೆ ಬರುತ್ತೆ ಪಿತೃದೋಷ? ಯೂಶಲಿ ನಾವು ನಮ್ಮ ಪೂರ್ವಜರನ್ನ ಹಾನರ್ ಮಾಡದೇ ಇದ್ದಾಗ, ಲೈಕ್ ಆ ಪೂರ್ವಜರಿಗೆ ನಾವು ಈಗ ಫಾರ್ ಎಕ್ಸಾಂಪಲ್ ನಾನು ಆಯಿತಾ, ಸೊ ನನ್ನ ಮುತ್ತಾತ ಇದ್ದಾರೆ, ಸೊ ನನ್ನ ತಾತ ಅವರ ತಂದೆಗೆ ಏನು ಒಂಚೂರು ಕಾರ್ಯಗಳು ಮಾಡಿದೆ, ಏನು ಮಾಡಿದೆ, ಈಗ ಬದುಕಿದ್ದಾರೆ ಅಂತ ಅಂದಾಗ ಅನ್ನ ಊಟ ಹಾಕ್ತೀವಿ, ಸತ್ತವ್ರಿಗೂ ಅದೇ ಥರ ಹಾಕಬೇಕಲ್ಲ, ನೆನೆಸ್ಕೋಬೇಕಲ್ಲ. ನಾವು ಹಾಕದೆ ನಾವು ಮನ್ನಣೆ ಕೊಡದೇ ಇದ್ದಾಗ ಆ ಪಿತೃದೋಷ ಏನಿದೆ ಅದು ಬರುತ್ತೆ ನಮ್ಮ ಲೈನೇಜಲ್ಲಿ. ಓಕೆ, ಇವಾಗ ತಂದೆ ಇರ್ತಾರೆ, ತಂದೆಗೆ ಇಬ್ರು ಹೆಂಡತಿ ಇರ್ತಾರೆ, ಅದರಲ್ಲಿ ಎರಡನೇ ಹೆಂಡತಿ ಮಕ್ಕಳು ತಂದೆ ತೀರೋದಾಗ ಅದೆಲ್ಲ ಏನು ರಿಚುವಲ್ಸ್ ಇರುತ್ತೆ ಒಂದಷ್ಟು ಅದನ್ನೆಲ್ಲ ಮಾಡಿರ್ತಾರೆ. ಬಟ್ ಮೊದಲನೇ ಮಗಂಗೆ ಮಾಡ್ಲಿಕ್ಕೆ ಅವಕಾಶ ಇರಲ್ಲ. ಈ ಟೈಮಲ್ಲಿ ಅಂದ್ರೆ ಒಂದು ಮಾತಿನ ಪ್ರಕಾರ ಮೊದಲನೇ ಮಗನೇ ಎಲ್ಲದೂ ಮಾಡ್ಬೇಕು, ತಂದೆಗೆ ಮೊದಲನೇ ಹೆಂಡತಿ ಮಗನೇ ಮಾಡ್ಬೇಕು ಅಂತಾನೂ ಇದೆ. ಸೊ ಈಗ ಮೊದಲನೇ ಮಗ ಮಾಡ್ದಲೇ ಇರುವಂತದ್ದು ಏನಾದ್ರೂ ಸಮಸ್ಯೆ ಆಗತ್ತಾ ಫ್ಯಾಮಿಲಿಗೆ? ಇಲ್ಲ ನೋಡಿ, ಅಲ್ಲಿ ರಿಚುವಲ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗ್ತದೆ, ಯಾರು ಮಾಡ್ತಾರೆ ಇದೆಲ್ಲಾನು ಪ್ರಾಬಬ್ಲಿ ಅವರು ನಮ್ಮ ಪೂರ್ವಜರು ಏನೋ ಒಂದು ಏನಂತಾರೆ ಹೇಳಿ, ಹಿರಿಮಗ ಅಂದ್ರೆ ಅವನ ಒಂದು ರೆಸ್ಪೆಕ್ಟ್ ಇರ್ಲಿ, ಮರ್ಯಾದೆ ಇರ್ಲಿ ಅಂತ ಹೇಳಿ ಮಾಡಿರುವಂತದ್ದಿರ್ಬೋದು. ಸೊ ನನ್ಗೇನ್ ಅನ್ಸುತ್ತೆ, ನನ್ನ ಪ್ರಕಾರ ಇದು ನನ್ಗೇನ್ ಅನ್ಸುತ್ತೆ ಅಂದ್ರೆ ನೀವು ಆ ಕೆಲಸ ಮಾಡ್ಲೇಬೇಕು. ಯಾರು ಮಾಡಿದ್ರು ಪರವಾಗಿಲ್ಲ, ಯಾರು ಥ್ರೂ ಮಾಡಿದ್ರು ಪರವಾಗಿಲ್ಲ, ಬಟ್ ಆ ಕೆಲಸ ಆದ್ರೆ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ ಅಂತ. ಈಗ ನೀವು ಆ ಕಾರ್ಯವನ್ನ ಮಾಡ್ಬೇಕಲ್ಲ, ಯಾರೇ ಆಗ್ಲಿ ಆ ಕಾರ್ಯವನ್ನ ಮಾಡಿದ್ರೆ ಸಾಕು, ಅಟ್ ದ ಎಂಡ್ ಆಫ್ ದ ಡೇ ಏನು ಆ ಆತ್ಮಕ್ಕೆ ಮುಕ್ತಿ ಸಿಗ್ಬೇಕು. ಸೊ ಯಾರು ಕೊಡ್ಸಿದ್ರು ಪರವಾಗಿಲ್ಲ ಅನ್ನೋದು ನನ್ನ ಒಪಿನಿಯನ್, ಪರ್ಸನಲ್ ಒಪಿನಿಯನ್. ಈಗ ಇನ್ನೊಂದು ಕಾನ್ಸೆಪ್ಟ್ ಇದು, ಇಬ್ರು ಮದುವೆ ಆಗಿರ್ತಾರೆ, ಅವ್ರಿಗೆ ಮಕ್ಕಳೇ ಆಗಲ್ಲ, ಅವ್ರು ಏನ್ ಮಾಡ್ತಾರೆ ತುಂಬಾ ವರ್ಷಗಳ ಕಾಲ ವೆಯ್ಟ್ ಮಾಡ್ತಾರೆ, ಆದ್ರೂ ಕೂಡ ಮಕ್ಕಳಾಗಲ್ಲ. ಒಂದು ಹುಡ್ಗನ ಅಥವಾ ಹುಡ್ಗಿನ ಅಡಾಪ್ಟ್ ಮಾಡ್ಕೊಂತಾರೆ, ಇದು ಹೇಗೆ? ಅಂದ್ರೆ ಲೈಕ್ ಇಸ್ ಇಟ್ ಗುಡ್ ಆರ್ ಬ್ಯಾಡ್ ಅಂತ ಕೇಳ್ತಿರೋದು? ಗುಡ್ ಆರ್ ಬ್ಯಾಡ್ ಅಂತಲ್ಲ, ಇಂಥವ್ರನ್ನೇ ಅಡಾಪ್ಟ್ ಮಾಡ್ಕೊಳ್ಬೇಕು ಅಥವಾ ಅವ್ರಿಗೆ ಮಕ್ಕಳಾಗ್ದಲ್ಲೇ ಇರೋದಕ್ಕೆ ಏನು ಕಾರಣ ಇರ್ಬೋದು? ಇದು ಏನಾದರೂ ಪೂರ್ವಜನ್ಮದ ಮಕ್ಕಳು? ಹೌದು, ಒಂದು ಏನಂತಾರೆ ಹೇಳಿ, ಮಕ್ಕಳು ಆಗದೆ ಇರೋದಕ್ಕೆ ನಾವು ಚೆಕ್ ಮಾಡುವಾಗ ಡೆಫಿನೆಟ್ಲಿ ದೇರ್ ವಿಲ್ ಬಿ ಸಮಥಿಂಗ್. ಅವ್ರು ಏನಾದರೂ ಒಂದು ಮಾಡಿರ್ತಾರೆ ಪಾಸ್ಟ್ ಲೈಫಲ್ಲಿ, ಹಾಗಾಗಿ ಅವ್ರಿಗೆ ಪ್ರಾಬ್ಲಮ್ಸ್ ಆಗತ್ತೆ. ಬಟ್ ಇಬ್ಬರದು ನೋಡ್ಬೇಕಾಗತ್ತೆ ಆಯ್ತಾ. ಸೊ ಒಬ್ಬರು ಏನಾದರೂ ಒಂದು ಸ್ವಲ್ಪ ಅವ್ರ ಬ್ಯಾಂಕ್ ಕಾರ್ಮಿಕ್ ಬ್ಯಾಲೆನ್ಸ್ ಅಲ್ಲಿ ಏನಾದರೂ ಗುಡ್ ಕರ್ಮ ಇದ್ರೆ, ಯೂಶಲಿ IVF ಅಥವಾ ಏನೋ ಒಂದು ಇದರಿಂದ ದೇ ವಿಲ್ ಸಮ್ ಹೌ ಹ್ಯಾವ್ ಅ ಚೈಲ್ಡ್. ಬಟ್ ಇಬ್ಬರಲ್ಲೂ ಅದು ನೆಗೆಟಿವ್ ಬ್ಯಾಲೆನ್ಸ್ ಇದೆ ಅಂತ ಹೇಳಿದಾಗ ಅಂಥವ್ರಿಗೆ ಯೂಶಲಿ ಮಕ್ಕಳಾಗಲ್ಲ. ಆಮೇಲೆ ಎಲ್ಲರೂ ಏನಂತಾರೆ ಗೊತ್ತಾ, ಲೈಕ್ ಯಾವುದೋ ಒಂದು ಮಗು ತಗೊಂಬಂದ್ರು ಸಾಕಿದ್ರು ಹಂಗಂತೆಲ್ಲ. ಆ್ಯಕ್ಚುಲಿ ಅಲ್ಲ, ಅದು ನೀವು ಯಾವುದೋ ಮಗು ತಗೊಂಬಂದು ಸಾಕಿದ್ರು ಕೂಡ ಫಸ್ಟ್ ಆಫ್ ಆಲ್ ಅದು ನಿರ್ಧಾರ ಆಗಿರುತ್ತೆ ನೀವು ಆ ಮಗುವಿಂದ ಏನು ಕಲಿಬೇಕು ಅನ್ನುವಂಥದ್ದು. ಸೊ ಇದು ಯಾವುದು ರ್ಯಾಂಡಮ್ ಅಲ್ಲ ಪಲ್ಲವಿ ಅವರೇ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಈ ಮಕ್ಕಳ ವಿಷಯದಲ್ಲೂ ಅಷ್ಟೇ, ಕೆಲವು ಸಲ ಏನಾಗುತ್ತೆ ಅಂತಂದರೆ, ಈಗ ನನಗೆ ಒಂದು ಮಗು ಹುಟ್ಟತ್ತೆ ಆಯಿತಾ. ಸೊ ನಾನೇನು ಮಾಡ್ತೀನಿ, ಆ ಮಗುವಿಗೆ ಒಂದು ಆಸ್ತಿ ಮಾಡಬೇಕು ಅಥವಾ ಅವ್ನಿಗೆ ಒಂದು ಇದು ಮಾಡಬೇಕು ಅಂತ ಹೇಳಿ ನಾನೇನು ಮಾಡ್ತೀನಿ, ಇನ್ನಷ್ಟು ಮತ್ತಷ್ಟು ಕರ್ಮವನ್ನು ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಅರ್ಥ ಆಯ್ತಾ? ಅದೇ ನನಗೆ ಮಗು ಇಲ್ಲ ಅಂದರೆ, ಅಯ್ಯೋ ನನ್ನ ಮಗನೇ ಇಲ್ಲ, ನಾನೇನಕ್ಕಪ್ಪ ಮಾಡೋಕ್ಕೆ ಹೋಗಲಿ, ನಂಗೆ ಬೇಡ ಅಂತ ಹೇಳಿ ನಾನು ಸುಮ್ಮನಾಗ್ಬಿಡ್ತೀನಿ. ಸೊ ಇಟ್ ಮೈಟ್ ಆಲ್ಸೋ ಬಿ ದ ಸೋಲ್ ದಟ್ ಹ್ಯಾಸ್ ಡಿಸೈಡೆಡ್ ನನಗೆ ಬೇಡ ಮಗು,
ಅಂತ ಹೇಳಿ ಒಂದು. ಎರಡನೇದು ಮಕ್ಕಳಾಗದೆ ಇದ್ದಾಗ ತುಂಬ ಅವಮಾನ ಆಗತ್ತೆ, ತುಂಬ ನೋವಾಗತ್ತೆ, ಹಿಂಸೆ ಆಗತ್ತೆ, ಒಂಥರ ತುಂಬ ಕಷ್ಟ ಆಗತ್ತೆ ಅವ್ರಿಗೆ. ದಟ್ ಈಸ್ ಆಲ್ಸೋ ಕರ್ಮ. ಮೇ ಬಿ ಪಾಸ್ಟ್ ಲೈಫಲ್ಲಿ ಅವ್ರು ಏನೋ ಮಾಡಿದ್ದಾರೆ, ಅದಕ್ಕೋಸ್ಕರ ಅವರು ಸಫರ್ ಆಗ್ತಿದ್ದಾರೆ. ಅಥವಾ ಅವ್ರಿಗೆ ಆ ಲೈಫಲ್ಲಿ ಲೆಸನ್ ಏನು ಅಂದರೆ, ನಿನ್ನ ಮಗು ಏನು ಬೇಕು, ನಿನ್ನ ಗಂಡ ಇದ್ದಾನಲ್ಲ ಅವನ ಜೊತೆ ಚೆನ್ನಾಗಿರು, ಅದೇ ಅವ್ರ ಲೈಫ್ ಲೆಸನ್ ಇರ್ಬೋದು. ಅರ್ಥ ಆಯ್ತಾ? ಅವ್ರ ಸೋಲ್ ಪರ್ಪಸ್ ಮೈಟ್ ಬಿ ಟು ಬಿ ಹ್ಯಾಪಿ ವಿತೌಟ್ ಅ ಚೈಲ್ಡ್. ಯು ನೆವರ್ ನೋ. ಸೊ ನಾವು ಎಲ್ಲರಿಗೂ ಇದೇ ಥರ ಅಂತ ಹೇಳ್ಬಿಟ್ಟು ಜನರಲೈಸ್ ಮಾಡಿ ಹೇಳಕ್ಕೆ ಬರಲ್ಲ. ಬಟ್ ಇದೆಲ್ಲ ಕೆಲವು ಕಾರಣಗಳು ಮಾತ್ರ. ಆ್ಯಂಡ್ ಯಾವುದೂ ಜಸ್ಟ್ ಹಾಗೇನೆ ಏನಂತಾರೆ ಹೇಳಿ ಆಗಲ್ಲ. ಆ ಮಗು ಬರಬೇಕಂದ್ರೂ ಕೂಡ ಏನೋ ಒಂದು ಋಣ ಇರುತ್ತೆ, ಏನೋ ಒಂದು ಪಾಠ ಕಲಿಬೇಕಾಗಿರುತ್ತೆ, ಏನೋ ಒಂದು ಕಲಿಸ್ಬೇಕಾಗಿರುತ್ತೆ. ಅದಕ್ಕೋಸ್ಕರನೇ ಆ ಮಗು ಬರೋದು. ಸಿನ್ಸ್ ಅದು ನಿಮ್ಮ ಹೊಟ್ಟೆಯಿಂದ ಬಂದಿಲ್ಲ, ಬೇರೆ ಎಲ್ಲೋ ಹೊರಗಡೆಯಿಂದ ಬರ್ತಾ ಇದೆ. ಈಗ ಆ ಮಗು ಬಂದು ಒಳ್ಳೆ ರೀತಿಯಾಗಿ ಆ ಮಗು ಅಂದ್ರೆ ಬೆಳೀತಾ 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 ಲೈಫ್ ಲೀಡ್ ಮಾಡ್ತಾ ಇರಲ್ಲ. ಒಂದಷ್ಟು ಚಟಗಳನ್ನು ಕಲ್ತ್ಕೊಳ್ಳೋದು ಅಥವಾ ಏನೇ ಹೀಗೆ ಏನಾದ್ರೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆ ತಂದೆ ತಾಯಿಗೆ ಮಾಡ್ತಾನೆ ಇರುತ್ತೆ. ಇದು ಆ ಮಗು ಏನ್ ಹೇಳಕ್ ಹೊರಟಿದೆ? ಈ ತಂದೆ ತಾಯಿಗೆ ಸಫರಿಂಗ್ ಬರಬೇಕು, ಆಯ್ತಾ? ಅದು ಮಕ್ಳ ಥ್ರೂನೇ ಬರಬೇಕು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಅವ್ರಿಗೆ ಮಗು ಆಗಿಲ್ಲ ಅಂತ ಹೇಳಿ, ಸೊ ಈ ಮಗು ಥ್ರೂ ಅದು ಸಫರಿಂಗ್ ಬರ್ತಾ ಇದೆ ಅವರಿಗೆ. ಏನಂತಾರೆ ಹೇಳಿ, ಆ ಮಗುವಿನ ಥ್ರೂ ಆ ಅಪ್ಪ ಅಮ್ಮನಿಗೆ ಸಫರಿಂಗ್ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ಏನು ಅಂದರೆ, ದೇರ್ ಆಲ್ಸೋ ಇಸ್ ಫ್ರೀ ವಿಲ್. ಓಕೆ, ಒಂದು ಅವ್ರು ಏನು ಮಾಡ್ಬೋದು, ಅಯ್ಯೋ ಮಗು ಎಷ್ಟು ಕಾಟ ಕೊಡ್ತಾ ಇದೆ, ತೊಂದರೆ ಮಾಡ್ತಾ ಇದೆ ಅಂತ ಅಳ್ಬೋದು. ಇಲ್ವಾ, ಆಯ್ತಪ್ಪ ಏನು ಮಾಡೋಕ್ಕಾಗತ್ತೆ, ಈಗ ನಾವು ಕರ್ಕೊಂಬಂದಿರೋ ಮಗು ಇದು, ಆದಷ್ಟು ಟ್ರೈ ಮಾಡೋಣ, ಒಳ್ಳೆ ದಾರಿಗೆ ತರಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಆ ಥರ ಬೇಕಿದ್ರು ಅವ್ರು ಮಾಡ್ಬೋದು. ಸೊ ಅವ್ರೇನಾದರೂ ಅಯ್ಯೋ ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನನಗೇನು ಯಾರ್ದೋ ಮಗು ನನಗೆಲ್ಲ ಹುಟ್ಟಿದ್ದು ಅಂತ ಹೇಳಿ ಅವ್ರು ಅಲ್ಲಿ ಬಿಟ್ಬಿಟ್ರೆ, ಅಲ್ಲಿ ಅವ್ರಿಗೆ ಅಗೇನ್ ದೇ ವಿಲ್ ಗೆಟ್ ನೆಗೆಟಿವ್ ಕರ್ಮ. ಬಿಕಾಸ್ ಎಲ್ಲೋ ಇದ್ದಿದ್ದ ಮಗುನ ಕರ್ಕೊಂಬಂದು ನೀವು ಇಲ್ಲಿ ಇಟ್ಕೊಂಡು ಅದೇನೋ ತಪ್ಪು ಮಾಡ್ತಾ ಇದೆ ಅಂದಾಗ ನೀವು ಸರಿ ಮಾಡದೇ ಇದ್ದಾಗ ಅದು ತಪ್ಪದು ಅಲ್ವಾ? ಸೊ ನಿಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ತನಕ ನೀವು ಸರಿ ಮಾಡಿ, ಆಗಿಲ್ವಾ ಲೀವ್ ಇಟ್ ಅಟ್ ದಟ್ ಅಷ್ಟೇ. ಮಾತಾಡ್ತಾ ಹೋದ್ರೆ ತುಂಬಾ ಆಗುತ್ತೆ. ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ಖಂಡಿತ. ಸೊ ತುಂಬ ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ವಿ, ಮತ್ತು ನನಗೂ ಗೊತ್ತಿಲ್ಲದಲೇ ಇರೋ ತುಂಬ ವಿಚಾರನ ಮಾತಾಡಿದ್ದೀರಾ. ಸೊ ಇದು ನಮ್ಮ ವೀಕ್ಷಕರಿಗೂ ಯೂಸ್ಫುಲ್ ಆಗಿದೆ. ಸೊ ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು ಪಲ್ಲವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಇದೆಲ್ಲ ಟಾಪಿಕ್ಸ್ ಏನಿದೆ ಅಲ್ಲ, ಇದು ಎಲ್ಲರೂ ಮಾತಾಡುವಂಥದ್ದಲ್ಲ, ಮತ್ತು ಎಲ್ಲರಿಗೂ ಇದ್ರ ಬಗ್ಗೆ ತುಂಬ ಕುತೂಹಲ ಇರುತ್ತೆ. ಬಟ್ ಸ್ಟಿಲ್ ಎಲ್ಲಿ ನಾವು ಕೇಳಬೇಕು ಅಥವಾ ಎಲ್ಲಿ ನಮಗೆ ಇದು ಮಾಡಬೇಕು ಅಂತ ನಮ್ಗೆ ಗೊತ್ತಿರಲ್ಲ, ಓದಬೇಕು ಅಂತ. ಆ್ಯಂಡ್ ಅಗೇನ್ ನನ್ನ ಹತ್ರ ಬರೋರೆಲ್ಲ ಮ್ಯಾನಿಫೆಸ್ಟೇಷನ್ನು, ಹೀಲಿಂಗು, ಹಾಗೆ ಹೀಗೆ ಅಂತ ಹೇಳ್ತಾರೆ ಬಿಟ್ರೆ, ಇಲ್ಲ ನಾನೇನೋ ಒಂದು ತಪ್ಪು ಮಾಡಿದ್ದೀನಿ ಅಥವಾ ನಂದೇನೋ ಒಂದು ಕರ್ಮ ಇದೆ, ನಾನು ಇದನ್ನು ಕಳ್ಕೋಬೇಕು, ನಾನು ಒಳ್ಳೆ ವ್ಯಕ್ತಿ ಆಗಬೇಕು, ಅಥವಾ ಆ್ಯಸ್ ಅ ಸೋಲ್ ಐ ವಾಂಟ್ ಟು ಗ್ರೋ ಅಂತ ಹೇಳೋರು ತುಂಬ ಕಡಿಮೆ. ಸೊ ಹಾಗಿರುವಾಗ ಇದು ನನಗೆ ತುಂಬ ಖುಷಿ ಅನ್ನಿಸ್ತು ಪಲ್ಲವಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜಾಯ್ನ್ ಆಗಿದ್ದೀರಾ, ತುಂಬ ವಿಷಯಗಳನ್ನ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೂ ಕೂಡ ತುಂಬ ಧನ್ಯವಾದಗಳು ಪಲ್ಲವಿ ಅವರೇ. ನೋಡಿದ್ರಲ್ವಾ, ಇದಾಗಿತ್ತು ಹೊತ್ತಿನ ವಿಶೇಷ. ನೀವು ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ತುಂಬ ಮಾತಾಡೋದಿದೆ. ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು, ಹೀಲಿಂಗ್ ಆಗಿರಬಹುದು, ಮ್ಯಾನಿಫೆಸ್ಟೇಷನ್, ಇದೇ ರೀತಿ ಒಂದಷ್ಟು ಸೀರೀಸ್ಗಳು ಕೂಡ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೂ ಕೂಡ ಈ ರೀತಿ ಪ್ರಾಬ್ಲಮ್ ಆಗಿದ್ರೆ ಮೇಡಮ್ನ ನೀವು ಸಂಪರ್ಕ ಕೂಡ ಮಾಡ್ಬೋದು. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.